ರಾಜೀನಾಮೆ ವಾಪಸ್ ಪಡಿತಿದ್ರೆ ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ ಅಲ್ವಾ, ನೋಡೋಣ ವೆಯ್ಟ್ ಮಾಡಿ. ಏನು ಚರ್ಚೆ ಸರ್? 3 ಗಂಟೆ ಚರ್ಚೆ ಮಾಡಿ? ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೀವಿ. 1 ಗಂಟೆಗೆ ಊಟ ಮಾಡ್ಕೊಂಡು ಅಷ್ಟೇ. ಸರ್ ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ ಖುದ್ದು ಮುಖ್ಯಮಂತ್ರಿ. ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೇನಾದ್ರು ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀವಿ. ನಿರ್ಧಾರ ಏನು ಅಂತ ಸರ್? ಈಗ ಅದಕ್ಕೆ ನಿನ್ನೆ ರಾಜ್ಯ ಏನ್ ಪ್ರಕಟ ಮಾಡ್ತೀರಾ ಅನ್ನೋ ಒಂದು ಕುತೂಹಲ ಇಡೀ ರಾಜ್ಯದ ಜನರ ಈಗ ಕುತೂಹಲ ಇದೆ. ನೆನ್ನೆ ಶಿವಕುಮಾರು ನಾನು ಇಬ್ರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿದೆಯಾ ಹಂಗೆ ಸರ್? ಈಗ ಅದೆಲ್ಲ ಏನು ಮಾತಾಡಲ್ಲ. ಈಗ ಯಾರು ಭೇಟಿ ಆಗ್ತೀರಾ ಸರ್? ಸುರ್ಜೇವಾಲ ಇಲ್ಲಿದ್ದಾರೆ, ಭೇಟಿ ಆಗ್ತೀರಾ? ಇಲ್ಲ ನಿಮ್ಮನ್ನ ಯಾರು ಭೇಟಿ ಆಗ್ತಿದಾರಾ? ಇಲ್ಲ, ಇವತ್ತು ಏನು ನಂದೇನು ಪ್ರೋಗ್ರಾಮ್ ಏನಿಲ್ಲ, ಇಲ್ಲ ಆಫೀಸಲ್ಲೇ ಇರ್ತೀನಿ. ಸುರ್ಜೇವಾಲ ಅವರು ಇದ್ದಾರಾ ಬೆಂಗಳೂರಲ್ಲಿ? ರಾತ್ರಿ ಫೋನಲ್ಲಿ ಮಾತಾಡೋದಂತ ಮಾತಾಡ್ಸಿದ್ರು ಅಂತಾರೆ. ಇಲ್ಲ ಸರ್, ಇದ್ರೆ ಸಿಎಂ ಬಿಟ್ಟು ಬೇರೆ ಯಾರಾದರೂ ಜೊತೆ ಇಲ್ಲ, ಯಾರು ಸೆಂಟ್ರಲ್ ಸರ್ ಇವತ್ತು ನೆನ್ನೆ ಊರಲ್ಲಿ ಇರಲ್ವಲ್ಲ, ಅದರಿಂದ ಯಾರು ಮೀಟ್ ಮಾಡೋಕ್ಕೆ ಇವತ್ತು ಬಗೆಹರಿಬೋದು ಸರ್? ಗೊತ್ತಿಲ್ಲಪ್ಪ, ಹೇಳಿದ್ದೀನಿ. ಇವರು ಮಾತಾಡಿದ್ದೀವಿ, ಅವರು ತೀರ್ಮಾನ. ನೀವು ಅದೇ ಸ್ಟ್ಯಾಂಡಲ್ಲಿ ಇದ್ದೀರಾ? ಏನು ಮಾತಾಡೋದಿಲ್ಲ. ಅಲ್ಲ ಸರ್, ಈಗ ರಾಮಲಿಂಗ ರೆಡ್ಡಿ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರೆ ಅದಕ್ಕೆ ಭದ್ರಾಗಿರ್ತಾರೆ ಅಂತ ಸರ್, ಅದೇ ಸ್ಟ್ಯಾಂಡಿಗೆ ಇದ್ದಾರೆ ಹೇಗೆ ಅಂತ ಬರೋಣ. ರಾಜೀನಾಮೆ ವಾಪಸ್ ಪಡಿತಿದ್ರೆ ಮುಖ್ಯಮಂತ್ರಿಗಳು ನಾನು ರಾತ್ರಿ ಚರ್ಚೆ ಮಾಡಿದ್ದೀವಿ ಅಲ್ವಾ, ನೋಡೋಣ ವೆಯ್ಟ್ ಮಾಡಿ. ಏನು ಚರ್ಚೆ ಸರ್? 3 ಗಂಟೆ ಚರ್ಚೆ ಮಾಡಿ? ಇಲ್ಲಪ್ಪ, 11 ಗಂಟೆಗೆ ಬಂದಿದ್ದೀವಿ. 1 ಗಂಟೆಗೆ ಊಟ ಮಾಡ್ಕೊಂಡು ಅಷ್ಟೇ. ಸರ್ ಏನಾದ್ರು ಪೂರಕವಾಗಿದೆಯಾ? ಯಾಕೆ ನಿಮಗೂ ಕೂಡ ಮಾತು ಕೊಟ್ಟಿದ್ರು, ನಮ್ಮ ಮಾಹಿತಿ ಅವರೇ ಒಪ್ಕೊಂಡಿದ್ದಾರೆ ಖುದ್ದು ಮುಖ್ಯಮಂತ್ರಿ. ಏನು ಮಾತಾಡಲ್ಲ. ನೀವು ಬಂದಿದ್ದೀರಾ, ನಿಮ್ಗೇನಾದ್ರು ಕೊಡ್ಬೇಕಲ್ಲ ವಿಷಯ, ಇಷ್ಟು ಮಾತ್ರ ಮಾತಾಡ್ತೀವಿ. ನಿರ್ಧಾರ ಏನು ಅಂತ ಸರ್? ಈಗ ಅದಕ್ಕೆ ನಿನ್ನೆ ರಾಜ್ಯ ಏನ್ ಪ್ರಕಟ ಮಾಡ್ತೀರಾ ಅನ್ನೋ ಒಂದು ಕುತೂಹಲ ಇಡೀ ರಾಜ್ಯದ ಜನರ ಈಗ ಕುತೂಹಲ ಇದೆ. ನೆನ್ನೆ ಶಿವಕುಮಾರು ನಾನು ಇಬ್ರು ಮಾತಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿದೆಯಾ ಹಂಗೆ ಸರ್? ಈಗ ಅದೆಲ್ಲ ಏನು ಮಾತಾಡಲ್ಲ. ಈಗ ಯಾರು ಭೇಟಿ ಆಗ್ತೀರಾ ಸರ್? ಸುರ್ಜೇವಾಲ ಇಲ್ಲಿದ್ದಾರೆ, ಭೇಟಿ ಆಗ್ತೀರಾ? ಇಲ್ಲ ನಿಮ್ಮನ್ನ ಯಾರು ಭೇಟಿ ಆಗ್ತಿದಾರಾ? ಇಲ್ಲ, ಇವತ್ತು ಏನು ನಂದೇನು ಪ್ರೋಗ್ರಾಮ್ ಏನಿಲ್ಲ, ಇಲ್ಲ ಆಫೀಸಲ್ಲೇ ಇರ್ತೀನಿ. ಸುರ್ಜೇವಾಲ ಅವರು ಇದ್ದಾರಾ ಬೆಂಗಳೂರಲ್ಲಿ? ರಾತ್ರಿ ಫೋನಲ್ಲಿ ಮಾತಾಡೋದಂತ ಮಾತಾಡ್ಸಿದ್ರು ಅಂತಾರೆ. ಇಲ್ಲ ಸರ್, ಸಿಎಂ ಬಿಟ್ಟು ಬೇರೆ ಯಾರಾದರೂ ಜೊತೆ ಇಲ್ಲ, ಯಾರು ಸೆಂಟ್ರಲ್ ಸರ್ ಇವತ್ತು ನೆನ್ನೆ ಊರಲ್ಲಿ ಇರಲ್ವಲ್ಲ, ಅದರಿಂದ ಯಾರು ಮೀಟ್ ಮಾಡೋಕ್ಕೆ ಇವತ್ತು ಬಗೆಹರಿಬೋದು ಸರ್? ಗೊತ್ತಿಲ್ಲಪ್ಪ, ಹೇಳಿದ್ದೀನಿ. ಇವರು ಮಾತಾಡಿದ್ದೀವಿ, ಅವರು ತೀರ್ಮಾನ. ನೀವು ಅದೇ ಸ್ಟ್ಯಾಂಡಲ್ಲಿ ಇದ್ದೀರಾ? ಏನು ಮಾತಾಡೋದಿಲ್ಲ. ಅಲ್ಲ ಸರ್, ಈಗ ರಾಮಲಿಂಗ ರೆಡ್ಡಿ ಅವರು ಒಂದು ಸ್ಟ್ಯಾಂಡ್ ತಗೊಂಡ್ರೆ ಅದಕ್ಕೆ ಭದ್ರಾಗಿರ್ತಾರೆ ಅಂತ ಸರ್, ಅದೇ ಸ್ಟ್ಯಾಂಡಿಗೆ ಇದ್ದಾರೆ ಹೇಗೆ ಅಂತ ಬರೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.